ವಿಧಾನಸಭೆಯಲ್ಲಿ ಆರ್ ಅಶೋಕ್ ವರ್ಸಸ್ ಬೈರತಿ ಸುರೇಶ್ ಸದನದಲ್ಲಿ ಪ್ರತಿಧ್ವನಿಸಿದ ಗುತ್ತಿಗೆದಾರರ ಕಮಿಷನ್ ಕಿಚ್ಚು. ಹೌದು, ವಿಧಾನಸಭೆಯಲ್ಲಿ ಆರ್ ಅಶೋಕ್ ವರ್ಸಸ್ ಬೈರತಿ ಸುರೇಶ್ ಸದನದಲ್ಲಿ ಪ್ರತಿಧ್ವನಿಸಿದಂತಹ ಗುತ್ತಿಗೆದಾರರ ಕಮಿಷನ್ ಕಿಚ್ಚು. ಗುತ್ತಿಗೆದಾರರ ಪತ್ರ ಓದಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿಯಾಗಿದೆ. ಗುತ್ತಿಗೆದಾರರು ಇದು 80% ಕಮಿಷನ್ ಸರ್ಕಾರ ಅಂದಿದ್ದಾರೆ. ಬೈರತಿ ಸುರೇಶ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಮತ್ತು ವರಿಷ್ಠರಿಗೆ ಪತ್ರ ಬರೀತೇವೆ ಅಂತ ಹೇಳಿದ್ದಾರೆ. ಕಮಿಷನ್ ಆರೋಪ ರಾಹುಲ್ ಗಾಂಧಿಯವರೆಗೂ ಹೋಗಿದೆ. ಸುರೇಶ್ ಅಣ್ಣ ಕೇಳಿಸ್ಕೋ ಅಂತ ಮಾತಿನಲ್ಲೇ ತಿವಿದ್ರು ಅಶೋಕ್. ಹಿಂದಿನ ನಮ್ಮ ಸರ್ಕಾರದ ಮೇಲೆ 40% ಆರೋಪ ಇತ್ತು, ನಿಮ್ಮ ಸರ್ಕಾರದ ಮೇಲೆ 80% ಆರೋಪ ಇದೆ. 31 ಜಿಲ್ಲೆಗಳಲ್ಲೂ ಆರೋಪ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ನಗರಾಭಿವೃದ್ಧಿ ಇಲಾಖೆ ಬರೋದೇ 12 ಜಿಲ್ಲೆಗಳು. ಆರ್ ಅಶೋಕ್ಗೆ ಕೌಂಟರ್ ಕೊಟ್ರು ಸಚಿವ ಬೈರತಿ ಸುರೇಶ್. 31 ಜಿಲ್ಲೆಗಳಲ್ಲೂ ನಿಮ್ಮ ಪ್ರಭಾವ ಇದೆ ಅಂತ ಆರ್ ಅಶೋಕ್ ತಿರುಗೇಟ್ ಕೊಟ್ರು. ವಿಧಾನಸಭೆಯಲ್ಲಿ ಆರ್ ಅಶೋಕ್ ವರ್ಸಸ್ ಬೈರತಿ ಸುರೇಶ್ ಅಂತ ನಡೆಯಿತು. ಸದನದಲ್ಲಿ ಕಮಿಷನ್ ಕಿಚ್ಚು, ಗುತ್ತಿಗೆದಾರರ ಕಮಿಷನ್ ಕಿಚ್ಚು ಬಯಲಾಯಿತು. ಗುತ್ತಿಗೆದಾರರ ಪತ್ರ ಓದಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿಯಾಗಿದೆ. ಗುತ್ತಿಗೆದಾರರು ಇದು 80% ಕಮಿಷನ್ ಸರ್ಕಾರ ಅಂತ ಹೇಳ್ತಿದ್ದಾರೆ. ಬೈರತಿ ಸುರೇಶ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಸಿಎಂ ಮತ್ತು ವರಿಷ್ಠರಿಗೆ ಪತ್ರ ಬರೀತೇವೆ ಅಂತ ಕೂಡ ಹೇಳಿದ್ರು. ಕಮಿಷನ್ ಆರೋಪ ರಾಹುಲ್ ಗಾಂಧಿಯವರೆಗೂ ಹೋಗಿದೆ. ನಾವಿದ್ದಾಗ ನಮ್ಮ ಸರ್ಕಾರಕ್ಕೆ 40% ಅಂತಿದ್ರು, ನಿಮ್ಮದಕ್ಕೀಗ 80% ಅಂತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ಎರಡೂವರೆ ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ 1 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ ಸಿಎಂ ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವ್ನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರು ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. ಸಿಎಂ ಅಂತೂ ನೋಡಕ್ ಹೋಗ್ಲಿಲ್ಲ. ಅದ್ರ ಮೇಲೆನೆ ಪೋಸ್ಟರ್ ಅಂಟಿಸಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ನಿಮ್ಮ ಮೇಲೆ ಈಗ 3 ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪ್ರೆಸ್ ಮೀಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ಅವರು ಮಧ್ಯವರ್ತಿಗಳ ಹಾವಳಿ, ಅವ್ರ ಪ್ರೆಸ್ ಮೀಟ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ಇಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ. ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು, ಅದರ ಪ್ರಮಾಣವು ಡಬಲ್ ಔಟ್ ಇದೆ. 40% ಇದ್ದಿದ್ದು 80% ಆಗಿದೆ ಅಂತ. 80% ಕಮಿಷನ್, ಇನ್ನು 20% ಕೆಲಸ ಅಷ್ಟೇ. ಇಷ್ಟಾದರೂ ಸುಮ್ಮನಾಗದೆ ಸಚಿವರು ನಮ್ಮನ್ನು ಕರೆದು ಸಭೆ ನಡೆಸಿದರೆ ಭ್ರಷ್ಟಾಚಾರದ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 31 ಜಿಲ್ಲೆಗಳು 31 ನಮ್ದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ ಅಂತ ಕುಣಿದ್ಬಿಟ್ರು ಎಲ್ಲರೂ. 12 ಕಾರ್ಪೊರೇಷನ್ ಸಭಾಧ್ಯಕ್ಷ 31 ಜಿಲ್ಲೆಯಲ್ಲಿ ಬಂತು. ಮತ್ತೆ ನೋಡುವ ಸರ್, ನಾನು ಬರೋದೇ 12 ಸರ್. 12 ಕಾರ್ಪೊರೇಷನ್ ಅಲ್ಲೇ ಕೆಲಸ ಬರೋದು. ಸುರೇಶ್ 31 ಜಿಲ್ಲೆಯಲ್ಲಿ ಬಂದ ತಪ್ಪು ಮಾಹಿತಿ. ನಾನು ಯಾಕೆ ನಿನ್ಗೆ ನಾನು ಹೇಳಿದಲ್ಲ ಈಗ ನಗರಾಭಿವೃದ್ಧಿ, ನಾನು ನಿನ್ಗೆ ಹೇಳದ ನನಗೆ ಹೇಳಿದೆ. ಈಗ ಸೇರಿದಂತೆ ಅಲ್ಲ ಅಶೋಕಣ್ಣ, ನಗರಾಭಿವೃದ್ಧಿ ಇಲಾಖೆ ಒಂದೇ ಒತ್ತವ್ರೆ. ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ 11 ಕಾರ್ಪೊರೇಷನ್ ಬಂದಿರಬಹುದು,
ಆದ್ರೆ ನಿಮ್ ಕೈವಾಡ 31 ಜಿಲ್ಲೆಲಿದೆ ಯಾಕೆ ಪಕ್ಕದ ಮಹಾರಾಷ್ಟ್ರ ಅಂತ ನಿಮ್ ಸಾಮರ್ಥ್ಯ ಹೇಳಿದ್ದು, ತಮಿಳ್ನಾಡು, ನಿಮ್ ಸಾಮರ್ಥ್ಯ ಉಲ್ಲೇಖ ಮಾಡಿದ್ದು, ನಿಮ್ ಸಾಮರ್ಥ್ಯ ಹೇಳಿದ್ರೆ ನಿಮಗೆ ಬೇಜಾರು ಮಾಡ್ಕೊಂಡ್ರೆ ಹೇಳೋಣ ನಾವು. ಅಶೋಕಣ್ಣ ಯು ಆರ್ ವೆರಿ ಸೀನಿಯರ್. ಇದು ಗಾಳಿಲಿ ಗುಂಡೊಡಿಯುವಂಥದ್ದು ಆಗಬಾರ್ದು ಅಶೋಕಣ್ಣ. ನನ್ ಬರೋದೇ ಸರ್ ನಾನು ಅದಲ್ಲ ಸರ್, ನಾನು ಐ ಡೋಂಟ್ ಅಲ್ಲಿಗೂ ಬರ್ತೀನಿ. ಆಲ್ ರೈಸ್ ಟು ಸ್ಪೀಕ್ ಸರ್. ಅಶೋಕಣ್ಣನಿಗೆ ಅಧಿಕಾರ ಇದೆ ಮಾತಾಡ್ಲಿ. ಅದು ಅಶೋಕಣ್ಣ ಹೇಳಿದಲ್ಲ 31 ಜಿಲ್ಲೆಗಳಲ್ಲಿ ಅಂತ. ನನಗೆ ಬರೋದೇ 12 ಕಾರ್ಪೊರೇಷನ್. ಇನ್ನ ಯಾವುದು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸಭಾಧ್ಯಕ್ಷರೇ, ಯಾವುದು ಟೆಂಡರ್ ಫೈನಲ್ ಆಗಿಲ್ಲ. ಆಗ್ಲೇನೆ ಅವ್ರು ಆಮೇಲೆ ಆ ದುಡ್ಡು ಹೇಳಿದ್ರಲ್ಲ ಸಭಾಧ್ಯಕ್ಷ ಅಶೋಕಣ್ಣ, ಅದು MGNS 1 ಇನ್ನೂ ದುಡ್ಡೇ ರಿಲೀಸ್ ಆಗಿಲ್ಲ. ಅದಕ್ಕೆ ಮಾನ್ಯ ಆ ದುಡ್ಡು ಕೊಡೋದು ಬಂದಿಲ್ಲ, ಇನ್ನೂ ದುಡ್ಡು ರಿಲೀಸು ಆಗಿಲ್ಲ. ನಾನು ಅವ್ರು ಯಾಕೆ ಅಶೋಕಣ್ಣ ಈ ಮೋಸ್ಟ್ಲಿ ನಾನು ಇಷ್ಟೊತ್ತು ಮಾತಾಡಿದೆ ಅಂತ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿಗೆ ನನ್ನ ಹೆಸರು ತಗತ್ತವ್ರು ಅನಿಸ್ತತೆ. ನನ್ಗೇನು ಬೇಜಾರಿಲ್ಲ ಅಶೋಕಣ್ಣ. ಆದ್ರೆ 31 ಜಿಲ್ಲೆಗಳಿಗೂ ನನ್ನ ಸಂಬಂಧ ಇಲ್ಲ. 2.5 ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು